ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಕುಕಿಂಗ್ ವಿತ್ ರೆಮಿಡೀಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಮುಖದಲ್ಲಿ ಬರುವಂತಹ ಗುಳ್ಳೆಗಳು, ಬ್ಲಾಕ್ ಹೆಡ್ಸ್, ಕಣ್ಣಿನ ಸುತ್ತ ಬರುವಂತಹ ರಿಂಕಲ್, ಪಿಂಪಲ್ಸ್ ಆಗಿ ಅದರಲ್ಲಿ ಕೀವೆಲ್ಲ ಆಗಿ ಅದು ನೋವಾಗ್ತಾ ಇದ್ದರೆ, ಗುಳ್ಳೆಗಳಲ್ಲಿ ಕ್ಯೂ ತುಂಬಿಕೊಂಡಿದ್ರೆ, ಡ್ರೈ ಸ್ಕಿನ್ನು, ಮುಖದಲ್ಲಿ ಪಿಂಪಲ್ ಮಾರ್ಕ್ಸ್, ಇನ್ನೂ ಕೆಲವೊಂದು ಸಲ ರ್ಯಾಷಸ್, ಇರಿಟೇಷನ್, ಇದೆಲ್ಲದಕ್ಕೂ ಸೇರಿ ಒಂದು ಹೋಮ್ ರೆಮಿಡಿಯನ್ನು ತಿಳಿಸ್ಕೊಡ್ತೀನಿ. ಸಾಮಾನ್ಯವಾಗಿ ಲೇಡೀಸ್ಗೆ ಕಾಡುವಂತಹ ಒಂದು ಸಮಸ್ಯೆ ಅಂತಲೇ ಹೇಳ್ಬೋದು. ಮುಖದಲ್ಲಿರುವ ಡ್ರೈ ಸ್ಕಿನ್, ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಎಲ್ಲವನ್ನು ಪ್ರಿವೆಂಟ್ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ರೆಮಿಡಿ. ಏನಪ್ಪ ಅಂದರೆ ತುಂಬೆ ಸೊಪ್ಪು. ಎಲ್ಲರಿಗೂ ಗೊತ್ತೇ ಇರುತ್ತೆ, ಸಾಮಾನ್ಯವಾಗಿ ಎಲ್ಲ ಕಡೆ ಇರುತ್ತೆ. ಇದು ತೋಟ, ಹೊಲ, ಗದ್ದೆ, ಚರಂಡಿ ಪಕ್ಕ ಮತ್ತು ರೋಡ್ ಸೈಡಲ್ಲಿ, ಹಾಗೆ ಕೆರೆ, ಕುಂಟೆ ಎಲ್ಲ ಕಡೆ ಇರುತ್ತೆ. ಇದು ತಾನಾಗಿ ತಾನೇ ಉಟ್ಕೊಂಡಿರುತ್ತೆ. ಒಂದೊಂದು ಸಾರಿ ಮನೆಗಳ ಹತ್ರ ಕೂಡ ಅದಾಗದೇ ಉಟ್ಕೊಂಡಿರುತ್ತೆ. ಇದನ್ನು ಸ್ವಲ್ಪ ಕಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ತುಂಬೆ ಸೊಪ್ಪಿನ ಎಲೆ ಮತ್ತು ಹೂವನ್ನು ಎಲ್ಲವನ್ನು ತಗೊಳ್ಬೋದು. ಹಾಗೆ ಈ ಎಲೆ ಆ್ಯಂಟಿಬಯೋಟಿಕ್ ಆಗಿ ಕೆಲಸ ಮಾಡುತ್ತೆ. ಇದೊಂದು ಕ್ರಿಮಿನಾಶಕ ಕೂಡ. ಒಂದು ಹಿಡಿಯಷ್ಟು ತುಂಬೆ ಸೊಪ್ಪನ್ನು ತಗೊಳ್ಳಿ. ಹಾಗೆ ಜೊತೆಗೆ ಎಷ್ಟು ಹೂ ಇರುತ್ತೋ ಅಷ್ಟನ್ನು ತಗೊಂಡು ಸ್ವಲ್ಪ ಹೊತ್ತು ನೀರಿನಲ್ಲಿ ನೆನೆಸ್ಬಿಡಿ. ಆಮೇಲೆ ಚೆನ್ನಾಗಿ ವಾಶ್ ಮಾಡಿ ಇದ್ರ ಜೊತೆ ಸ್ವಲ್ಪ ಬೇವಿನ ಸೊಪ್ಪನ್ನು ತಗೊಳ್ಳಿ. ಒಂದು ಇಡೀ ತುಂಬೆ ಸೊಪ್ಪಿಗೆ ಒಂದು ಫುಲ್ ಏನಪ್ಪ ರೆಕ್ಕೆ ಅಂತ ಬರುತ್ತಲ್ವ, ಒಂದು 10-12 ಎಲೆ ಸಿಗುತ್ತಲ್ವ, ಅದನ್ನು ಹಾಕಿ ಬೇವಿನ ಸೊಪ್ಪನ್ನು ಇದನ್ನು ವಾಶ್ ಮಾಡಿಬಿಟ್ಟೆ ಹಾಕಿ. ಇದು ಒಂದು ಕ್ರಿಮಿನಾಶಕ ಅಂತಲೇ ಹೇಳ್ಬೋದು. ತುಂಬ ಪವರ್ಫುಲ್ ಆಗಿರುವ ಒಂದು ಎಲೆ ಅಂತಲೇ ಹೇಳಬಹುದು. ಕಸರೆ ಇರೋದ್ರಿಂದ ಇದು ಬೇಗ ಪಿಂಪಲ್ಸನ್ನು ವಾಸಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇದರ ಜೊತೆ ತುಳಸಿ ಎಲೆನ ಒಂದು 10-12 ಎಲೆನ ತಗೊಳ್ಳಿ. ಇದನ್ನು ಚೆನ್ನಾಗಿ ವಾಶ್ ಮಾಡಿ ಮುಖದ ಈ ತುಳಸಿ ಎಲೆ ಅಂತೂ ಮುಖದ ತ್ವಚೆಯನ್ನು ಸ್ಮೂತ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದು ಕೂಡ ಆ್ಯಂಟಿಬಯೋಟಿಕ್ ಆಗಿದೆ. ಈ 3 ಎಲೆಗಳನ್ನು ಒಟ್ಟಾಗಿ ಸೇರಿಸಿ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸಿಗೆ ಹಾಕಿ ಚೆನ್ನಾಗಿ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡಿ ಇಟ್ಕೊಳ್ಳಿ. ನಂತರ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸಿ ಆದಮೇಲೆ ಅದರಲ್ಲಿ ನೀಟಾಗಿ ರಸವನ್ನು ತೆಗೀರಿ. ಗ್ರೈಂಡ್ ಮಾಡುವಾಗೆ ಅರಿಶಿನ ಪುಡಿಯನ್ನು ಅದ್ರ ಜೊತೆಗೆ ಸೇರಿಸಿ ಗ್ರೈಂಡ್ ಮಾಡ್ಕೊಳ್ಳಿ. ಇದೆಲ್ಲ ಆದಮೇಲೆ ನೀಟಾಗಿ ಅದರಲ್ಲಿ ರಸವನ್ನು ಸ್ವಲ್ಪ ಹಿಂಡ್ಬಿಟ್ಟು ಅಥವಾ ಕಾಫಿ ಸ್ಟ್ರೈನರಲ್ಲೋ ಏನಕ್ಕಾದರೂ ಹಾಕಿ ಸ್ವಲ್ಪ ರಸವನ್ನು ಮಾತ್ರ ತೆಗೆದಿಟ್ಕೊಳ್ಳಿ. ತೆಗೆದಿಟ್ಟು ಆದಮೇಲೆ ನೀವು ಮಲಗುವಾಗ ಹಚ್ಬಿಟ್ಟು ಬೆಳಗ್ಗೆ ಎದ್ದು ವಾಶ್ ಮಾಡಿ. ಸ್ವಲ್ಪ ಉಗುರು ಬಿಸಿ ನೀರಲ್ಲಿ ವಾಶ್ ಮಾಡಿ. ನಾನು ಮೊದಲು ಹೇಳಿರುವ ಮುಖದಲ್ಲಿ ಎಲ್ಲ ಥರದ ಸಮಸ್ಯೆಗಳಿಗೂ ಮುಕ್ತಿ ಪಡೆಯಬಹುದು. ಎಂಥದ್ದೇ ಸ್ಕಿನ್ ಪ್ರಾಬ್ಲಮ್ ಇದ್ದರೂ ಕೂಡ ಬೇಗ ಪ್ರಿವೆಂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ತ್ವಚೆಯನ್ನು ಸ್ಮೂತ್ ಮಾಡುತ್ತೆ, ಮುಖವನ್ನು ಕಾಂತಿಯುತವಾಗಿ ಇಡುತ್ತೆ ಮತ್ತು ಹೊಸದಾಗಿ ಪಿಂಪಲ್ಸ್ ಬರೋದನ್ನು ಅದು ತುಂಬ ಅವಾಯ್ಡ್ ಮಾಡುತ್ತೆ. ಹಾಗೆ ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸು ಎಲ್ಲ ರಿಮೂವ್ ಮಾಡೋದಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಈ 3 ಗಿಡಗಳಲ್ಲೂ ಕೂಡ ತುಂಬಾ ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ ಅಂತಲೇ ಹೇಳ್ಬೋದು. ಹಾಗಾಗಿ ಆಯುರ್ವೇದಿಕಲ್ಲಿ ಈ 3 ಪ್ಲಾಂಟ್ಸನ್ನು ತುಂಬ ಹೆಚ್ಚಾಗಿಯೇ ಯೂಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ನೋಡಿ, ನಮ್ಮ ಸುತ್ತಮುತ್ತಲೂ ಸಿಗುವಂತಹ ಗಿಡಗಳಿಂದ ಎಷ್ಟೆಲ್ಲ ಯೂಸ್ಫುಲ್ ಆಗುತ್ತೆ ಅಲ್ವಾ. ನಾವು ಇದನ್ನೆಲ್ಲ ಬಿಟ್ಬಿಟ್ಟು ನಾವು ಹೋಗೋದು ಫಸ್ಟ್ ಏನಪ್ಪ ಅಂದರೆ ಹಾಸ್ಪಿಟಲ್ಗೋ ಮೆಡಿಕಲ್ಗೋ ಹೋಗಿ ಒಂದು ಆಯಿಂಟ್ಮೆಂಟನ್ನು ತೊಗೊತೀವಿ. ಅದು ವಾಸಿ ಆದರೆ ಆಯಿತು, ಇಲ್ಲ ಅಂದರೆ ಇಲ್ಲ, ಆ ಥರ ಆಗಿಬಿಡುತ್ತೆ. ಈ ಥರ ಹೋಮ್ ರೆಮಿಡೀಸನ್ನು ಮಾಡಿಕೊಂಡ್ರೆ ಸ್ಕಿನ್ ಅಂತೂ ಹಾಳಾಗಲ್ಲ, ತುಂಬ ಹೆಲ್ದಿಯಾಗಿ ಇರುತ್ತೆ ಅಂತಲೇ ಹೇಳ್ಬೋದು. ಈ ಥರ ಏನಾದರೂ ಸ್ಕಿನ್ ಪ್ರಾಬ್ಲಮ್ಸ್ ಇದ್ದರೆ ನೀವು ಒಂದ್ಸಾರಿ ಇದನ್ನು ಟ್ರೈ ಮಾಡಿ ನೋಡಿ. ರಿಸಲ್ಟ್ ಏನು ಅಂತ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಈ ಮಾಹಿತಿ ನಿಮಗೆಲ್ಲ ಯೂಸ್ಫುಲ್ ಅನಿಸಿದ್ರೆ, ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.